ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವಸ್ಥಾನ ಡೈನಿಕೋಟೆ. ಯಾವತ್ತೂ ಈ ರೋಡ ಬರೋರು ನೋಡ್ಕೊಂಡು ಬನ್ನಿ, ಯಾಕಂದ್ರೆ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ. ನಮ್ಮ ಮನೆ ಕಲ್ತು ಅತ್ತಿಬೆಲೆ ರೋಡು. ಈ ರೋಡ್ ಬಂದು ನಿಮಗೆ ಟಿ.ವಿ.ಎಸ್ ರೋಡು ಅಂತ ಅಂತಾರೆ ಇಲ್ಲಿ. ಸೊ ಟಿ.ವಿ.ಎಸ್ ರೋಡು ಇಲ್ಲಿ ಕಂಪ್ನಿ ಇದೆ. ಟಿ.ವಿ.ಎಸ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಆಗೋದು ಇದೆ ಇಲ್ಲೇ ಇದರಲ್ಲೇ. ಸೊ ನಿಮಗೆ RTR ಮತ್ತೆ RTX ಮತ್ತೆ ಟಿ.ವಿ.ಎಸ್ ಸಾರಿ ಜುಪಿಟರು, ಸ್ಕೂಟೀಸ್, ಆಲ್ಮೋಸ್ಟ್ ಎಲ್ಲಾ ಗಾಡಿ, ಇವನ್ ಇನ್ಕ್ಲೂಡಿಂಗ್ BMW ಕೂಡ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಇಲ್ಲೇ. ಸೊ ನಂದ ಗೊತ್ತಿರೋಂಗೆ ಇಲ್ಲೇ ಜಾಸ್ತಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಎಲ್ಲ ಇರೋದು ಇಲ್ಲೇ. ಸೊ ಆಲ್ಮೋಸ್ಟ್ ಸೊ ಅದಕ್ಕೋಸ್ಕರ ಇದನ್ನ ಟಿ.ವಿ.ಎಸ್ ರೋಡ್ ಅಂತಾರೆ. ನೋಡ್ಗುರು ಫುಲ್ ಧೂಳು. ಶೆಟ್ ಮ್ಯಾನ್. ಎಲ್ಲಾ ಕಡೆ ನೋಡಿ ಮಹಾರಾಷ್ಟ್ರ ಗಾಡಿ ಬಂದಿರುತ್ತೆ, ಈ ಕಡೆ ಗುಜರಾತ್, ರಾಜಸ್ಥಾನ್, ತಮಿಳ್ನಾಡು ಸಿಕ್ಕಾಪಟ್ಟೆ ಇದೆ. ಇಲ್ಲಿಂದ ಆಲ್ಮೋಸ್ಟ್ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಷನ್ ಆಗೋತ್ತ ಅಂತ ನನ್ನ ಥಿಂಕಿಂಗು. ಬಟ್ ಎಕ್ಸಾಕ್ಟ್ ಏನಂತ ನನಗೂ ಚೆನ್ನಾಗಿ ಸರಿಯಾಗಿ ಗೊತ್ತಿಲ್ಲ. ಯಾರನ್ನು ಗೊತ್ತಿರೋ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಇದೇ ಲಾಸ್ಟ್ ಆಫ್ ಕರ್ನಾಟಕ. ಸೊ ನೆಕ್ಸ್ಟ್ ಬಂದು ತಮಿಳ್ನಾಡಿಗೆ ನಾವು ಎಂಟ್ರಿ ಆಗ್ತಾ ಇದೀವಿ. ಸೊ ಅಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲಿ ಚೆಕ್ ಪೋಸ್ಟ್ ಇದೆ. ನೋಡಿ, ಇದೆ ಟಿ.ವಿ.ಎಸ್ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇಲ್ಲೇ ಇರೋದು ನೋಡಿ. ನಿಮ್ಗೆ ಲೆಫ್ಟ್ ಸೈಡ್ ಕಾಣಿಸ್ತದೆಯಲ್ಲ, ಇದೆಲ್ಲ ಅದೇ ಟಿ.ವಿ.ಎಸ್ ಕಂಪನಿ. ನೋಡಿ, ಅಲ್ಲಿ ಬೋಲ್ಡ್ ಹಾಕಿದ್ದಾರೆ. ಸೊ ಇದು ತಮಿಳ್ನಾಡು. ಆಕ್ಚುಲಿ ಅದು ತಮಿಳ್ನಾಡು ಸೇರುತ್ತೆ, ಕರ್ನಾಟಕ ಅಲ್ಲ. ಓಕೆ, ವೆಲ್ಕಮ್ ಟು ತಮಿಳ್ನಾಡು ವಿಲೇಜ್ ಲಿಮಿಟ್. ನೋಡಿ, ಇದೆಲ್ಲ ಅಲ್ಲಿ ಲೋಡ್ ಆಗ್ತಾ ಇದೆ ನೋಡಿ ಗಾಡಿಗಳು. ಓಕೆ, ಸ್ಟ್ರೈಟ್ ಹೋದ್ರೆ ಕೆಲಮಂಗ್ಲಂ, ಸ್ಟ್ರೈಟ್ ಹೋದ್ರೆ ರಾಯಕೋಟೆ, ಧರ್ಮಪುರಿ. ಸೊ ಇದೆಲ್ಲ ಸ್ಟ್ರೈಟ್ ಇನ್ ತಮಿಳ್ನಾಡುನೇ. ಸಂಡೇ ಇವತ್ತು ಹಬ್ಬದ ಗುರು. ಹಬ್ಬದ ದಿನನೂ ಇಲ್ಲ ಅಂದ್ರೆ ಹೆಂಗೆ ಗುರು ಲೀವು? ಯಾಕೆ ಈ ಕಡೆ ಬಿಟ್ಬಿಟ್ಟಿದಾರ? ಎನಿಥಿಂಗ್ ರೀಸನ್? ಲೆಟ್ಸ್ ಟೇಕ್ ಹಿಮ್ ಓವರ್ಟೇಕ್. ವಾಟ್ ಇಸ್ ದ ಇಶ್ಯೂ? ಯಾಕೆ ಆ ಕಡೆ ಬಿಡ್ತಾ ಇಲ್ಲ? ಡಬಲ್ ರೋಡ್ ತಾನೆ ಇದು. ಏನಾದ್ರೂ ಪರ್ಟಿಕ್ಯುಲರ್ ರೀಸನ್ ಇರುತ್ತಾ? ಓಕೆ, ರೋಡ್ ಮಾಡ್ತಾ ಇದ್ದಾರೆ. ಓಕೆ ಓಕೆ ಓಕೆ. ಇದು ಮ್ಯಾಟ್ರ್. ಓ ಶಟ್ ಮ್ಯಾನ್. ಧೂಳು ಇದು, ಇದ್ರಲ್ಲಿ ಸಾಲ್ದಿರ ಇದು ರೋಡ್ ಮಾಡ್ತಾರದು. ಛ, ಬೆಟರ್ ಆಲ್ಟರ್ನೇಟಿವ್ ರೋಡ್ ಅಂದ್ರೆ ನಿಮ್ಗಿರೋದು ಹೈವೇ ಮೇಲೆ ಬಂದ್ಬಿಟ್ರೆ ಬೆಟ್ರು. ಯಾಕಂದ್ರೆ ಇಲ್ಲಿ ನೋಡಿ, ಎಲ್ಲ ರೋಡ್ ಮಾಡ್ತಾ ಇದಾರ. ಈ ಧೂಳಲ್ಲಿ, ಈ ಟ್ರಾಫಿಕ್ ಅಲ್ಲಿ ಹಿಂಗ್ ಬರೋ ಬದಲು ನಿಮ್ಗೆ ಇನ್ನೊಂದು 5 ಕಿಲೋಮೀಟರ್ ಜಾಸ್ತಿ ಆಗುತ್ತಾ, ಹಂಗೆ ಬಂದ್ಬಿಡ್ಬೋದು ಹೊಸೂರ್ಗೆ. ಈಗ ಹೆಂಗೆ ಬಂದ್ರು ನಮ್ಗೆ ಸೇರೋದು ಒಂದೇ ಡೆಸ್ಟಿನೇಷನ್. ಸೊ ನೀವು ಹಂಗೆ ಬಂದ್ಬಿಟ್ರೆ ಬೆಟ್ರ್ ಅಲ್ವಾ? ಹಿಂಗ್ ಬರೋ ನೆಸೆಸರಿನೇ ಇರಲ್ಲ. ಗಾಡಿನೂ ಹಾಳು, ಬಾಡಿನೂ ಟಯರ್ಡು, ಎಲ್ಲ ಟಯರ್ಡ್ ಆಗುತ್ತೈತೆ. ಸೊ ನಾವು ಬಂದಿದ್ದೀವಿ ಡೈನಿಕೋಟೆಯಿಂದ ಮುಂದೆ. ಸೊ ಈ ರೋಡ್ ಅಂತಾರ ಅಂಜಟ್ಟಿ ರೋಡು. ಸೊ ಇಲ್ಲಿಂದ ಫಾರೆಸ್ಟ್ ನಮಗೆ ಸಿಗುತ್ತೆ.
ಓಕೆ, ನಾವು ಈಗ ಫಾರೆಸ್ಟ್ ಎಂಟ್ರಿ ಆಗ್ತಾ ಇದೀವಿ ಅನ್ಕೊಂಡಿದೀನಿ. ನೋಡೋಣ ಬನ್ನಿ. ಸೊ ಫುಲ್ ಫಾರೆಸ್ಟ್ ಏರಿಯಾ ಇದು. ಸೊ ಎಲ್ಲೂ ಗಾಡಿ ನಿಲ್ಸಂಗಿಲ್ಲ. ಏನ್ ಗುರು ಫಾರೆಸ್ಟ್ ಅಂತಾರೆ, ಎಲ್ಲ ಫುಲ್ಲು ಇದೇ ಇದೆ. ಸೊ ಇಲ್ಲಿಂದ ನೆಕ್ಸ್ಟ್ ಸ್ವಲ್ಪ ಘಾಟ್ ಸಿಗುತ್ತೆ, ಮೀನ್ಸ್ ಟರ್ನ್ ಈ ತರ ಹಿಂಗೆ. ಹಾ ನೋಡಿ ಬಂತು, ಇದೆ ಫಾರೆಸ್ಟ್ ಎಂಟ್ರಿ ಆಗಿದ್ದೀವಿ ನಾವು. ಸೊ ವೆಹಿಕಲ್ ಸ್ಟಾಪ್ ಮಾಡಂಗಿಲ್ಲ, ಡೋಂಟ್ ಸ್ಟಾಪ್ ದ ವೆಹಿಕಲ್ ಇನ್ ಫಾರೆಸ್ಟ್ ಇನ್ಸೈಡ್ ಅಂತ ಹಾಕಿದ್ದಾರೆ. ಸೊ ಇದು ಎಲ್ಲ ಫಾರೆಸ್ಟ್, ಇದು ಟೋಟಲ್ ಎಲ್ಲ ಫಾರೆಸ್ಟ್. ಸ್ಪೀಡ್ ಲಿಮಿಟ್ 20 ತೋರಿಸ್ತಾ ಇದಾರೆ, ನಾವು ಆಲ್ರೆಡಿ 60 ಹೋಗ್ತಾ ಇದೀವಿ. ಸೊ ಆಕ್ಚುಲಿ ರೈನಿ ಟೈಮ್ ಬಂತಂದ್ರೆ ಇದು ಸೂಪರ್ ಆಗಿರುತ್ತೆ, ಆನೆ ಎಲ್ಲ ಸೆಟ್ಟಿಂಗ್ ಆಗುತ್ತೆ ಇದರಲ್ಲಿ. ಸೊ ಈಗ ಏನು ಇಲ್ಲ, ಬಿಸಿಲುಗಾಲ ಅಲ್ಲ. ಸೊ ಹೆವಿ ಡೇಂಜರಸ್. ಜಾಸ್ತಿ ಡೌನ್ ಇರೋದ್ರಿಂದ ಜಾಸ್ತಿ ಟಚ್ ಆಗೋ ಗಾಡಿಗಳು ಸ್ಲೋ ಆಗಲ್ಲ ಬೇಗ, ಒಂದು ಪ್ರಾಬ್ಲಮ್. ಇದೆಲ್ಲ ಫಾರೆಸ್ಟೇ, ಇದೆಲ್ಲ ಅಲ್ಲೇ ಇರೋದೆಲ್ಲ ಫಾರೆಸ್ಟೇ. ಸೊ ಫುಲ್ ಫಾರೆಸ್ಟ್ ಇದೆ, ಫಾರೆಸ್ಟ್ ಏರಿಯಾಗೆ ಬರುತ್ತೆ. ಓಕೆ, ನಾವು ಸ್ವಲ್ಪ ಬ್ಯಾಟಿಂಗ್ ಆಡೋಣ. ಬಟ್ ರೋಡ್ ಅಂತ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ಸಿಗ್ನಲ್ ಇದಾದ್ರೂ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್. ಓಕೆ, ನಾವಿಲ್ಲಿ ಲೆಫ್ಟ್ ತಗೋಬೇಕು, ದೇವಸ್ಥಾನಕ್ಕೆ ಹೋಗೋಕೆ ಲೆಫ್ಟ್ ತಗೋಬೇಕು. ಅನ್ಚಟ್ಟಿ ಅಂತಾರೋ ಏನೋ ಗೊತ್ತಿಲ್ಲ ಗುರು, ನನಗೆ ತಮಿಳ್ ಬರಲ್ಲ. ಓಕೆ.